ಡಿಕೆ ಶಿವಕುಮಾರ್ ಸಚಿವ ಸಂಪುಟ ವಿಸ್ತರಣೆಗೆ ಇನ್ನೂ ಮುಹೂರ್ತ ಬಂದೇ ಇಲ್ವೇನೋ ಅನಿಸ್ತಾ ಇದೆ. ಯಾಕಂದ್ರೆ 3-4 ದಿನಗಳ ಮಟ್ಟಿಗೆ ಸಂಪುಟ ವಿಸ್ತರಣೆ ಮುಂದೂಡಿಕೆ ಅಂತ ಹೇಳಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ಸಚಿವ ಸಂಪುಟ ವಿಸ್ತರಣೆ ಮುಂದೂಡಿಕೆ, 3-4 ದಿನಗಳ ಮಟ್ಟಿಗೆ ಸಂಪುಟ ವಿಸ್ತರಣೆ ಮುಂದೂಡಿಕೆ. ರಾಜ್ಯ ನಾಯಕರ ಪಟ್ಟಿಗೆ ಒಪ್ಪದ ರಾಹುಲ್ ಗಾಂಧಿ, ಮತ್ತದೇ ಹೆಸರುಗಳಿಗೆ ರಾಹುಲ್ ಗಾಂಧಿ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಟೀಮ್ನೊಂದಿಗೆ ಕೆಲಸ ಮಾಡಲು ಇಷ್ಟವಿಲ್ಲ ಅಂತ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ. ವರ್ಕ್ ವಿತ್ ನ್ಯೂ ಅಂಡ್ ಯಂಗ್ ಟೀಮ್ ಎಂದ ರಾಹುಲ್ ಗಾಂಧಿ. ಹೀಗಾಗಿ ಮುಂದಿನ ವಾರ ಮತ್ತೊಮ್ಮೆ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ. ರಾತ್ರಿ 10 ಗಂಟೆಗೆ ವಾಪಸ್ ಆಗಲಿರುವ ಮಾಜಿ ಸಿಎಂ ಸಿದ್ದರಾಮಯ್ಯ, ಸಿಎಂ ಡಿಕೆ ಶಿವಕುಮಾರ್ ಬೆಳಗ್ಗೆ ವಾಪಸ್ ಆಗುವ ಸಾಧ್ಯತೆ ಇದೆ. ಹಳಬರಿಗೆ ಅವಕಾಶ ಬೇಡ ಅನ್ನುವಂತ ನಿಟ್ಟಿನಲ್ಲಿ ನಡೆಯುತ್ತಾ ಇರುವಂತ ಚರ್ಚೆ. ಡಿಕೆ ಶಿವಕುಮಾರ್ ಸಂಪುಟ ವಿಸ್ತರಣೆ ಇಂದು ನಾಳೆ ಅನ್ನುವಂತ ಸಾಕಷ್ಟು ಚರ್ಚೆಗಳು ನಡೀತಾ ಇತ್ತು. ಬಟ್ ಫೈನಲ್ ಆಗಿ ಇನ್ನು 3-4 ದಿನ ಮುಂದೂಡಿಕೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ದೀಪಾ, ಇದೀಗ ಡಿಕೆ ಶಿವಕುಮಾರ್ ಸಂಪುಟ ವಿಸ್ತರಣೆಗೆ ಇನ್ನೂ ಮುಹೂರ್ತ ಫಿಕ್ಸ್ ಆಗಿಲ್ವಾ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಯಾಕಂದ್ರೆ ಅವರಲ್ಲಿ ಇರುವಂತಹ ಗೊಂದಲಗಳು, ಯಾರಿಗೆ ಅವಕಾಶ ಮಾಡಿಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗ್ತಾ ಇದ್ದಂತ ಚರ್ಚೆಗಳು, ಏನೆಲ್ಲ ಅಪ್ಡೇಟ್ಸ್ ಇದೆ ದೀಪಾ? ವನಿತಾ, ಏನಿವತ್ತು ಮಹತ್ವದ ಮೀಟಿಂಗ್ ಇತ್ತು. ಅಂದ್ರೆ ದೆಹಲಿ ಮಟ್ಟದಲ್ಲಿ ದೆಹಲಿ ನಾಯಕರಲ್ಲಿ ಸಂಪುಟ ವಿಸ್ತರಣೆ ಕುರಿತಂತೆ ಒಂದಿಷ್ಟು ಮೀಟಿಂಗ್ ಅನ್ನ ಹಮ್ಮಿಕೊಳ್ಳಲಾಗಿತ್ತು. ಅದಕ್ಕಾಗಿ ತುರ್ತು ರಾತ್ರಿ ಸಿಎಂ, ಮಾಜಿ ಸಿಎಂ ಮತ್ತೆ ಕೆಪಿಸಿಸಿ ಅಧ್ಯಕ್ಷರು ತೆರಳಿದ್ರು. ಆದ್ರೆ ಆ ಮೀಟಿಂಗ್ ಇದೀಗ ಅಪೂರ್ಣಗೊಂಡಿರುವಂತದ್ದು. ಅಂದ್ರೆ ರಾಹುಲ್ ಗಾಂಧಿ ಅವರು ರಾಜ್ಯ ನಾಯಕರು ತೆಗೆದುಕೊಂಡು ಹೋದಂತಹ ಪಟ್ಟಿಗೆ ಏನೋ ಅಬ್ಜೆಕ್ಷನ್ ಮಾಡಿದ್ರು. ಅಂದ್ರೆ ಹಳಬರ್ರೆ ಮುಂದುವರಿಸಿದ್ರೆ ಹೇಗೆ ಸಂಘಟನೆ ಆಗುತ್ತೆ, ಮುಂಬರುವಂತಹ ಚುನಾವಣೆಗಳಿಗೆ ಅನುಕೂಲ ಆಗುತ್ತೆ ಅನ್ನುವಂತಹದ್ದನ್ನ, ಅಥವಾ ಇವರೇ ಹಳಬರೇ ಮುಂದುವರೆದ್ರೆ ಎಲ್ಲರಿಗೂ ಅವಕಾಶ ಕೊಟ್ಟಂಗ ಆಗೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆ ಮಾಡಿದ್ದಿದೆ. ಇದರ ಜೊತೆಗೆ ಬೇರೆ ಪಟ್ಟಿಯನ್ನ ತಯಾರಿಸ್ಕೊಂಡು ಬನ್ನಿ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ರಾಹುಲ್ ಗಾಂಧಿ ಹೇಳಿದಂತಹ ಬೆನ್ನಲ್ಲೇ ಇದೊಂದು 3-4 ದಿನಗಳವರೆಗೆ, ಅಂದ್ರೆ ಇನ್ನು ಮುಂದಿನ ವಾರ ಸಂಪುಟ ವಿಸ್ತರಣೆ ಆಗಬಹುದು ಅನ್ನುವಂತಹದ್ದಿದೆ. ಆದ್ರೆ ಭಾರಿ ನಿರೀಕ್ಷೆಯಲ್ಲಿದ್ದಂತಹ ಒಂದಿಷ್ಟು ಜನ ಹಳಬರು ಮತ್ತೆ ಒಂದಿಷ್ಟು ಜನ ಆಕಾಂಕ್ಷಿಗಳಿಗೆ ದೊಡ್ಡ ಮಟ್ಟಿನ ನಿರಾಸೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಬಹುತೇಕವಾಗಿ ಇವತ್ತು ಫೈನಲ್ ಆಗಿದ್ದೇ ನಿಜವಾದಲ್ಲಿ 18ನೇ ತಾರೀಕಿಗೆ ಪಟ್ಟಿ ರಿಲೀಸ್ ಆಗ್ತಿತ್ತು. 20 ಅಥವಾ 21ರ ಒಳಗಾಗಿ ಅವರು ಪ್ರಮಾಣ ವಚನವನ್ನು ಕೂಡ ಸ್ವೀಕಾರ ಮಾಡ್ತಿದ್ರು. ಆದ್ರೆ ಅದು ಯಾವುದೂ ಕೂಡ ಆಗ್ಲಿಲ್ಲ. ರಾಹುಲ್ ಗಾಂಧಿ ಅವರ ಈ ಒಂದು ವಿರೋಧ ಇದೀಗ ಮತ್ತೆ ಏನೋ ಆಕಾಂಕ್ಷಿಗಳು ಕಾಯುವಂತೆ ಮಾಡ್ತಾ ಇದೆ. ಇದರ ಜೊತೆಗೆ ಮುಂದಿನ ವಾರ ಅವ್ರು ಆಗುತ್ತೆ ಅನ್ನುವಂತಹದ್ದು ಅಥವಾ ಇನ್ನೇನಾದ್ರೂ ಅಬ್ಜೆಕ್ಷನ್ ಮಾಡ್ತಾರೆ ಅನ್ನುವಂತಹ ಆತಂಕವೂ ಕೂಡ ಸದ್ಯಕ್ಕೆ ಮುಂದುವರೆದಿದೆ. ವನಿತಾ, ಥ್ಯಾಂಕ್ ಯು ದೀಪಾ, ನಿಮ್ಮೆಲ್ಲ ಅಪ್ಡೇಟ್ಸ್. ವರ್ಕ್ ವಿತ್ ನ್ಯೂ ಅಂಡ್ ಯಂಗ್ ಪೀಪಲ್ ಅಂತ ಹೇಳ್ತಾ ಇರುವಂತಹ ರಾಹುಲ್ ಗಾಂಧಿ, ಯಾಕೆ ಅಂತ ಹಳಬರಿಗೆ ಮತ್ತೆ ಯಾಕೆ ಅವಕಾಶ ಮಾಡಿಕೊಡ್ತಾ ಇದ್ದೀರಾ? ನಿಮ್ಮ ಬಣಗಳ ಅಲ್ಲಿ ಶಾಸಕರನ್ನ ಆಯ್ಕೆ ಮಾಡೋದಕ್ಕಿಂತ ಹೊಸಬರಿಗೆ ಅವಕಾಶ ಮಾಡಿಕೊಡ್ಲಿ ಅನ್ನುವಂಥ ನಿಟ್ಟಿನಲ್ಲಿ ರಾಹುಲ್ ಗಾಂಧಿಯ ನಿಲುವಿರುವಂಥದ್ದು. ಯಾಕಂದ್ರೆ ಈ ಹಿಂದೆನೂ ಕೂಡ ರಾಹುಲ್ ಗಾಂಧಿಯ ಲೆಕ್ಕಾಚಾರ ಅದೇ ರೀತಿಯಾಗಿತ್ತು. ನಾವೆಲ್ಲ ಗಮನಿಸಿದ ಹಾಗೆ, ರಾಜಕೀಯ ಬೆಳವಣಿಗೆಗಳನ್ನ ನೋಡಿದ ಹಾಗೆ. ಇದೀಗ ಯಾರಿಗೆ ಅವಕಾಶ ಅನ್ನುವಂಥ ನಿಟ್ಟಿನಲ್ಲಿ ಆಗ್ತದಂತ ಚರ್ಚೆಯಲ್ಲಿ ಹೊಸಬರ ಅವಕಾಶಕ್ಕೆ ಆದ್ಯತೆಯನ್ನ ಕೊಡ್ಲಾಗ್ತಾ ಇದೆ.